ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗಾಳ ಹಾಕ್ತಾ ಇದ್ದಾರೆ. ಸಿಎಂ ಸ್ಥಾನದ ಬಗ್ಗೆ ನಾನು ಬಹಿರಂಗ ಚರ್ಚೆ ಮಾಡೋದಿಲ್ಲ. ಕುರ್ಚಿ ವಿಚಾರ ನನ್ನ ಮತ್ತು ಸಿಎಂ ಹೈಕಮಾಂಡ್ ನಡುವೆ ಇರುವಂತದ್ದು. ಇದು ಬಹಿರಂಗ ಚರ್ಚೆ ಮಾಡುವಂತಹ ವಿಷಯ ಅಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾಯಕರನ್ನ ಭೇಟಿ ಮಾಡಲೆಂದೇ ದಿಲ್ಲಿಗೆ ಬಂದಿದ್ದೇನೆ ಅಂದ್ರೆ ಪರೋಕ್ಷವಾಗಿ ಕುರ್ಚಿ ವಿಚಾರ ಚರ್ಚಿಸುವ ಸಲುವಾಗಿ ದೆಹಲಿಗೆ ಬಂದಿದ್ದೇನೆ ಅನ್ನೋ ರೀತಿಯಲ್ಲಿ ಸುಳಿವನ್ನ ಕೊಟ್ಟಿದ್ದಾರೆ. What are your plans? How can I disclose any plan? Always politics will be discussed and it is not in a public affair. Anything is there, our in charge General Secretary will be there. They will tell what is their plan. Sir, recently you met Rahul Gandhi. Was there any discussion regarding the CM post? I can't disclose all those things. It is not a public issue to be discussed. It is between me and the party high command and my chief minister. Sir, will you meeting the Congress high command in this visit? Let us see. I have come here only to meet my party leader. ನೀವು ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಮಾತನಾಡಿರುವಂತಹ ವಿಚಾರವನ್ನು ನೋಡ್ತಾ ಹೋದ್ರೆ ಇಲ್ಲಿ ತುಂಬಾ ಕ್ಲಿಯರ್ ಆಗಿದೆ. ಅಂದ್ರೆ ಯಾವ ವಿಚಾರದ ಬಗ್ಗೆ ಚರ್ಚೆ ಅಥವಾ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀರಾ ಅಂದ್ರೆ ಹೌದು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ವಿ. ಹೈಕಮಾಂಡ್ ನಮ್ಮ ಪಾರ್ಟಿಯ ಲೀಡರ್ಸ್ಗಳನ್ನೇ ಭೇಟಿ ಮಾಡುವಂತಕ್ಕೆ ಬಂದಿದ್ವಿ. ಮತ್ತೆ ಏನೆಲ್ಲ ಚರ್ಚೆ ಆಗುತ್ತೆ ಅಂತಹ ವಿಚಾರಕ್ಕೆ ಬಹಿರಂಗ ಆಗಿ ಚರ್ಚೆ ಮಾಡೋದಕ್ಕೆ ಆಗೋದಿಲ್ಲ, ವಿಷಯವನ್ನು ಹೇಳೋದಕ್ಕೆ ಆಗೋದಿಲ್ಲ. ಕುರ್ಚಿ ವಿಚಾರ ನನ್ನ ಸಿಎಂ ಮತ್ತು ಹೈಕಮಾಂಡ್ ನಡುವೆ ಇರುವಂತಹ ವಿಚಾರ ಅಂತ ಹೇಳೋ ಮೂಲಕವಾಗಿ ಈ ಬಾರಿ ಇದೇ ಮೊದಲ ಬಾರಿ ಇಷ್ಟು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಹೌದು, ನಾನು ಚರ್ಚೆ ಮಾಡೋದಕ್ಕೆ ಬಂದಿದ್ದು ಅನ್ನುವಂತಹ ರೀತಿಯಲ್ಲಿ ಮೆಸೇಜ್ ಪಾಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾವಾಗ ಮೊನ್ನೆ ರಾಹುಲ್ ಗಾಂಧಿ ಮೈಸೂರಿಗೆ ಬರ್ತಾರಲ್ಲ, ತಮಿಳುನಾಡಿಗೆ ಕಾರ್ಯಕ್ರಮಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಡಿಕೆಶಿ ಜೊತೆಗೆ ಅದರ ಜೊತೆಗೆ ಸಿದ್ದರಾಮಯ್ಯ ಜೊತೆಗೆ ಮಾತನಾಡ್ತಾರೆ. ಅದಾದ ಮೇಲೆ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೆಲವೊಂದು ವಿಚಾರಗಳು ಆಟೋಮೆಟಿಕಲಿ ಚೇಂಜಸ್ ಕಾಣಿಸ್ತಾ ಇದೆ. ಅವರ ಹಾವಭಾವ ಆಗಿರ್ಬೋದು ಅಥವಾ ಅವರ ಮಾತಿನ ಶೈಲಿ ಆಗಿರ್ಬೋದು, ಅದರಲ್ಲಿ ಕೆಲವೊಂದು ಚೇಂಜಸ್ ಕಾಣಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, ಅವರು ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಹೋಗ್ತಾರೆ. ಹೋಗಿ 1 ಗಂಟೆಗಳ ಕಾಲ ಇಬ್ರು ಸಹೋದರರು ಅಂದ್ರೆ ಡಿಕೆ ಸುರೇಶ್ ಮತ್ತೆ ಡಿಕೆ ಶಿವಕುಮಾರ್ ಇಬ್ರು ಕೂತ್ಕೊಂಡು ಮಾತುಕತೆ ಆಡ್ತಾರೆ. ಅದಾದ್ಮೇಲೆ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಯಾವ ವಿಚಾರ ಚರ್ಚೆ ಆಯಿತು ಅಂದ್ರೆ, ಒಂದು ನಮ್ಮ ಪಾರ್ಟಿಯ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ವಿ, ಹಾಗಂತ ಎಲ್ಲವೂ ಸಹಿತ ಬಹಿರಂಗವಾಗಿ ಹೇಳೋದಕ್ಕಾಗೋದಿಲ್ಲ. ಏನು ಚರ್ಚೆ ಮಾಡಬೇಕಿತ್ತು, ಏನು ಮೆಸೇಜ್ ಕೊಡಬೇಕಿತ್ತು, ಏನು ವಿಚಾರವನ್ನು ಹಂಚ್ಕೋಬೇಕಿತ್ತು ಅದನ್ನು ಹಂಚ್ಕೊಂಡಿದ್ದೀನಿ ಅನ್ನುವಂತಹ ಒಂದು ರೀತಿಯಲ್ಲಿ ಯಾವ ಮೆಸೇಜನ್ನು ಬೇರೆಯವರಿಗೆ ಪಾಸ್ ಮಾಡಬೇಕಿತ್ತು ಆ ಮೆಸೇಜನ್ನು ಪಾಸ್ ಮಾಡಿಬಿಟ್ಟಿದ್ದಾರೆ. ಈಗಲೂ ಸಹ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಮಾಧ್ಯಮದವರು ಇಡುವಂತಹ ಪ್ರಶ್ನೆಗೆ ಅದನ್ನೇ ಹೇಳ್ತಾರೆ ಅವರು. ಈ ಬಾರಿ ಹೈಕಮಾಂಡ್ ನಾಯಕರನ್ನೇ ಭೇಟಿ ಮಾಡೋದಕ್ಕೆ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಲೀಡರ್ಗಳನ್ನೇ ಭೇಟಿ ಮಾಡೋದಕ್ಕೆ ಬಂದಿದ್ದೀನಿ. ಜೊತೆಗೆ ಸಿಎಂ ಸ್ಥಾನದ ವಿಚಾರವಾಗಿ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವ್ರು ಹೇಳುವಂಥದ್ದು ಅದೇ, ನನ್ನ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಊಟ ಚೆನ್ನಾಗಿತ್ತು. ನೀವೆಲ್ಲ ಏನು ಊಟ ಮಾಡಿದಿರೋ ಅದೇ ಊಟ ಅವರು ಮಾಡಿದ್ರು. ಇವತ್ತು ನಾನ್ ವೆಜ್ ಊಟ, ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಕ್ತಲ್ಲ, ಕೋಳಿ ಸಾರು, ಇಡ್ಲಿ, ಕಾಲು ಸೂಪು, ಆಮೇಲೆ ಎಂಥದ್ದು ಚಿಕನ್, ನಾಟಿ ಚಿಕನ್ ಇವೆಲ್ಲ ಇತ್ತು, ಚೆನ್ನಾಗಿತ್ತು. ಸದಾ ಕೊಡ್ತಾವ್ರೆ ಸಿಹಿ ಸುದ್ದಿ. ಯಾವಾಗಲೂ ರಾಜಣ್ಣನ ಜೊತೆ ಸಿಹಿ ಸುದ್ದಿನೇ ಇರೋದು. ಅದಾಯ್ತು, ಈಗ ಬೇರೆ ವಿಚಾರ ಮಾಡಿ ನಾನು ಹೈಕಮಾಂಡ್ನವ್ರ ಜೊತೆ ಮಾತಾಡ್ತೀನಿ. ಮಾತಾಡಿ, ಬೇರೆ ವಿಚಾರ ಏನಾದ್ರು ಇದ್ರಿಯಾ? ನಂಗೆ ಗೊತ್ತಿಲ್ಲಪ್ಪ. ನನಗೆ ಒಂದ್ ಕಡೆಗೆ ಸಿಎಂ ಸಿದ್ದರಾಮಯ್ಯನವರು ಮಾತಾಡೋದು ಕೇಳಿಸ್ಕೊಂಡ್ರಿ, ಇನ್ನೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡೋದು ಕೇಳ್ಕೊಂಡ್ರಿ. ಯಾವಾಗ ರಾಜಣ್ಣನವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಡ್ತಾರೆ. ಭೇಟಿ ಕೊಟ್ಟು ಅಲ್ಲಿ ಯಾವೆಲ್ಲ ವಿಚಾರ ಚರ್ಚೆ ಆಯಿತು ಅಂದರೆ ಒಂದು ರೀತಿಯಲ್ಲಿ ನಗುಮೊಗದಲ್ಲೇ ಊಟದ ವಿಚಾರ ಹೇಳ್ತಾರೆ. ನೀವೆಲ್ಲ ಏನು ಊಟ ಮಾಡಿದ್ರಿ ಅದನ್ನೇ ನಾವು ಊಟ ಮಾಡಿದ್ವಿ ಅಂತ ಒಂದು ಕಡೆ ರಾಜಣ್ಣವ್ರು ಹೇಳಿದ್ರೆ, ಆದರೆ ಸಿಎಂ ಮಾತ್ರ ತುಂಬ ದಿನ ಆಗಿತ್ತು, ಸ್ವಲ್ಪ ಜ್ವರ ಬೇರೆ ಇತ್ತಲ್ಲ, ಹುಷಾರಿರಲಿಲ್ಲ, ಹಾಗಾಗಿ
ಅದಾದಮೇಲೆ ಹುಷಾರಾದಮೇಲೆ ನಾಟಿ ಕೋಳಿ ತಿನ್ಬೇಕು ಅನ್ನಿಸ್ತು. ಅದ್ರ ಜೊತೆಗೆ ಇಡ್ಲಿ ಇತ್ತು, ಕಾಲು ಸೂಪ್ ಇತ್ತು, ಚಿಕನ್ ಇತ್ತು, ಎಲ್ಲವನ್ನು ತಿಂದಿದ್ದೀನಿ. ಇನ್ನೊಂದು ರಾಜಣ್ಣ ಅವ್ರಿಗೆ ಏನಾದರೂ ಸಿಹಿ ಸುದ್ದಿ ಕೊಡ್ತೀರಾ ಅಂತ ಇಂಡೈರೆಕ್ಟಾಗಿ ಕೇಳಿದ್ರೆ, ಅಂದರೆ ಅವರಿಗೆ ಸಚಿವ ಸಂಪುಟದಿಂದ ಕೈ ಬಿಟ್ಟಿರುವಂತಹ ಕಾರಣಕ್ಕಾಗಿ ಮತ್ತೇನಾದರೂ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದಾವ ಅನ್ನುವಂತಹ ಅರ್ಥದಲ್ಲಿ ಮಾಧ್ಯಮದವರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಯಾವಾಗಲೂ ಸಿಹಿ ಸುದ್ದಿನೇ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಅಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಾಥ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ. ಮತ್ತೊಂದು ಕಡೆಗೆ ರಾಜಣ್ಣನವರು ಅವರ ನಿವಾಸಕ್ಕೆ ಕರೆದು ಸಿ ಎಂ ಅವ್ರ ಜೊತೆಗೆ ಚರ್ಚೆಯನ್ನು ಮಾಡಿರುವಂಥದ್ದು. ಒಂದು ಕಡೆಗೆ ಯಾವಾಗ DCM DK ಶಿವಕುಮಾರ್ ದೆಹಲಿಗೆ ಹೋಗ್ತಾರಲ್ಲ, ಆವಾಗಿಂದನೂ ಸಹ ಒಂದು ರೀತಿಯಲ್ಲಿ CM ಸಿದ್ದರಾಮಯ್ಯನವರ ಬಣ ಏನಿದೆ, ಅಂದರೆ ಅವರ ಆಪ್ತ ವಲಯ ಏನಿದೆ, ಅವರು ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ. CM ಸಹ ತಮ್ಮ ಆಪ್ತರ ಮನೆಗೆ ಭೇಟಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ತೆರೆಮರೆಯಲ್ಲಿ ನಡೀತಾ ಇರುವಂತಹ ರಾಜಕೀಯದ ಬಗ್ಗೆ ರಾಜಕೀಯ ವಿಶ್ಲೇಷಣೆಗಳು ನಡೀತಿದ್ದಾವೆ. ಯಾವತ್ತೂ ಸಹ ರಾಜಕಾರಣದಲ್ಲಿ ಮೇಲ್ನೋಟದಲ್ಲಿ ಏನು ಕಾಣಿಸುತ್ತೆ, ಮೇಲ್ನೋಟದಲ್ಲಿ ಏನು ಹೇಳಿಕೆಗಳು ಬರ್ತವೆ, ಅದು ಯಾವುದೂ ಇರೋದಿಲ್ಲ. ತೆರೆಮರೆಯಲ್ಲಿ ನಡೆಯುವಂತಹ ಚರ್ಚೆಗಳೇ ಬೇರೆ, ತೆರೆಮರೆಯಲ್ಲಿ ನಡೆಯುವಂತಹ ರಾಜಕೀಯ ಮಸಲತ್ತುಗಳೇ ಬೇರೆ, ತೆರೆಮರೆಯಲ್ಲಿ ನಡೆಯುವಂತಹ ರಣತಂತ್ರಗಳೇ ಬೇರೆ. ಈಗಲೂ ಸಹ ಅದೇ ರೀತಿಯ ರಣತಂತ್ರವನ್ನು ನಡೆಸಲಾಗ್ತಾ ಇದೆ. ಕಾರಣ ಏನು ಅಂದರೆ, ಯಾವಾಗ ರಾಹುಲ್ ಗಾಂಧಿ ಮೈಸೂರಿಗೆ ಬಂದು ಹೋದ್ರಲ್ಲ, ಆವಾಗಿಂದನೂ ಸಹ ಸ್ವಲ್ಪ ಏನು ಬ್ರೇಕ್ ಬಿದ್ದಿತ್ತು CM ಕುರ್ಚಿಯ ಗುದ್ದಾಟದ ಬಗ್ಗೆ ಅಥವಾ ಆ ವಿಚಾರ ಚರ್ಚೆಗೆ ಸಂಬಂಧಪಟ್ಟ ಹಾಗೆ. ಈಗ ಬಹಿರಂಗ ಹೇಳಿಕೆಗಳು ಬರ್ತಾ ಇಲ್ಲ, ಆದರೆ ಆಂತರಿಕವಾಗಿ ಏನೆಲ್ಲ ನಡೀಬೇಕು ಆ ಎಲ್ಲವೂ ನಡೀತಾ ಇದೆ. ರಾಜಕೀಯದ ಒಳಗಡೆಗೆ ನಾಯಕರುಗಳ, ಅದರಲ್ಲೂ ಸ್ಪೆಷಲಿ ಒಂದು ಕಡೆಗೆ CM ಅವರ ಬಣದ ನಾಯಕರುಗಳಾಗಿರ್ಬೋದು ಅಥವಾ ಇನ್ನೊಂದು ಕಡೆಗೆ DCM ಬಣದ ನಾಯಕರುಗಳಾಗಿರ್ಬೋದು, ತಮ್ಮದೇ ದಾಟಿಯಲ್ಲಿ, ತಮ್ಮದೇ ರೀತಿಯಲ್ಲಿ, ತಮ್ಮದೇ ನಾಯಕರನ್ನ ಒಳಗಡೆಗೆ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ತೆರೆಮರೆಯಲ್ಲಿ ತುಂಬಾ ನಡೀತಾ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ಡೆವಲಪ್ಮೆಂಟ್ಸ್ಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.